ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 4 ಮತ್ತೆ ಬಿಟ್ಟಿದ್ದಾರೆ. ಸೊ ಆಲ್ರೆಡಿ 3ನೇ ಕ್ವಶನ್ ಪೇಪರ್ ಮಾಡಲನ್ನು ಕೀ ಆನ್ಸರನ್ನು ಫಸ್ಟ್ ಪಾರ್ಟಲ್ಲಿ ಹಾಕಿದ್ದೀನಿ. ಈಗೂ ಕೂಡ 4ನೇ ಮಾಡಲ್ ಕ್ವಶನ್ ಪೇಪರನ್ನು ಫಸ್ಟ್ ಪಾರ್ಟಲ್ಲಿ 1 ಮತ್ತು 2 ಅಂಕದ ಪ್ರಶ್ನೆಗಳಿದ್ದಾವೆ. ಇನ್ನೊಂದು ವಿಡಿಯೋದಲ್ಲಿ 28ರಿಂದ 45 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಮಾಡಲ್ ಕ್ವಶನ್ ಪೇಪರ್ 3 ಮತ್ತು 4ಗಳ ವಿಡಿಯೋಗಳ ಲಿಂಕನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಖಂಡಿತವಾಗಿ ಇಷ್ಟು 4 ಸೆಟ್ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ನಿಮ್ಮ ಪ್ರಿಪ್ರೇಟರಿ ಮತ್ತು ಆನ್ಯುವಲಲ್ಲಿ ಖಂಡಿತವಾಗಿ ಪಾಸ್ ಆಗ್ತೀರಿ. ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಇದ್ದಾವೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಿಮ್ಮ ಒಂದು ಲೈಕ್, ನಿಮ್ಮ ಶೇರ್, ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡೋಣ. ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 6 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 6 ಪ್ರಶ್ನೆ 6 ಅಂಕ. ಮೊದಲ ಪ್ರಶ್ನೆ, ನ ಯ ನ ನ ಮ ಇವು ಏನು ಅಂತ ಕೇಳಿದ್ರು. ಸೊ ನೋಡಿದರೆ ಗೊತ್ತಾಗ್ತದೆ, ಅನುನಾಸಿಕಗಳು ಅನ್ನೋದು ಉತ್ತರ. ಪ್ರಶ್ನೆ 2, ಸಪ್ತಮಿ ವಿಭಕ್ತಿ ಪ್ರತ್ಯಯವಿದು ಅಂತ ಕೇಳಿದರೆ ಆಯ್ಕೆ ಡಿ ವರ್ಲ್ಡ್ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರ್ತದೆ. ಪ್ರಶ್ನೆ 3, ಮಾಡಿಯಾನು ಪದ ಈ ಕ್ರಿಯಾರೂಪವಾಗಿದೆ ಅಂತ ಕೇಳಿದರೆ ಮಾಡಿಯಾನು ಅಂತ ಇದೆ. ಆಯ್ಕೆ ಎ ಸಂಭವನಾರ್ಥಕ ಅನ್ನೋದು ಸರಿ ಇದೆ. ಪ್ರಶ್ನೆ 4, ದ್ರವ್ಯಾರ್ಥಿ ಈ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು. ದ್ರವ್ಯಾರ್ಥಿ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದ. ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದ್ದು ಅಂತ ಕೇಳಿದ್ರು. ಆಯ್ಕೆ ಎ ದಿನಪಸುತ ಅನ್ನೋದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ. ಪ್ರಶ್ನೆ 6, ಅರಸುಗಳ ರಾಜರ ಕುದುರೆ ಇದು. ಇಲ್ಲಿ ಒಂದು ಲೇಖನ ಚಿಹ್ನೆ ಬಳಸಿದರೆ ಇದು ಏನು ಅಂತ ಕೇಳಿದ್ರು. ಅದು ಯಾವುದಪ್ಪ ಅಂತಂದರೆ ಆವರಣ ಚಿಹ್ನೆ ಅನ್ನೋದು ಸರಿಯಾದ ಉತ್ತರ. ಇನ್ನು ಸಂಬಂಧೀಕರಣ ಪದಕ್ಕೆ ಹೋಗೋಣ. 4 ಇರ್ತವೆ, ವೆರಿ ಈಸಿನೇ ಇತ್ತು. ಪ್ರಶ್ನೆ 7, ಶಿಕ್ಷಕ ಅನ್ವರ್ಥನಾಮ ಪರ್ವತ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪರ್ವತ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದು ರೂಢನಾಮ ಅಂತಕ್ಕಂಥದ್ದು ಉತ್ತರ. 8ನೇ ಪ್ರಶ್ನೆ, ವೈಶಾಖ ಬೇಸಗೆ, ಪಾದುಕ ಡ್ಯಾಶ್ ಇದೆ, ಹಾವುಗೆ ಅಂತ ಬರ್ತದೆ. ಇನ್ನು ನೆರೆಹೊರೆ ಜೋಡು ನುಡಿಯಾದರೆ ಹೌದೌದು ಅನ್ನೋದು ಯಾವುದು ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ದ್ವಿರೂಕ್ತಿ ಅನ್ನೋದು ಸರಿ ಇದೆ. ಪ್ರಶ್ನೆ 10, ಚೆನ್ನಾಗಿ ಸಾಮಾನ್ಯಾರ್ಥಕ ಅವ್ಯಯ ಆದರೆ ಚಂದ್ರನಂತೆ ಅನ್ನೋದು ಡ್ಯಾಶ್ ಅಂತ ಕೇಳಿದ್ರು. ಇದು ತದ್ದಿತಾಂತ ಅವ್ಯಯ ಅನ್ನೋದು ಬರ್ತದೆ. ಮುಂದಿನ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕಾಗ್ತದೆ. ಪ್ರಶ್ನೆ 11, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರವಾಗಿ ತರಬೇತನ್ನು ಕೊಡ್ತವೆ. ಪ್ರಶ್ನೆ 12, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಉತ್ತರ, ಶಾನುಭೋಗರು ಒಂದು ಬಾರಿ ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಪ್ರಶ್ನೆ 13, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಸೊ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲ್ವರ್ತ್. ಪ್ರಶ್ನೆ 14, ಕಾಶ್ಯಪಿಯ ಸಹೋದರನ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ. ಪ್ರಶ್ನೆ 15, ಕರ್ಣ ದುಶ್ಯಾಸನರನ್ನ ಕೊಂದವರು ಯಾರು ಅಂತ ಕೇಳಿದರೆ ಪಾಂಡವರು ಕರ್ಣ ದುಶ್ಯಾಸನರನ್ನ ಕೊಂದವರು. ಪ್ರಶ್ನೆ 16, ಹಲಗಲಿ ಲಾವನಿಗೆ ಕಾರಣವಾದ ಘಟನೆ ಯಾವುದು ಅಂತ ಕೇಳಿದ್ರು. ಸೊ ಹಲಗಲಿ ಬಂಟರ ಹತಾರ ಕದನ ಇದು ಹಲಗಲಿ ಲಾವಣಿಯ ಘಟನೆಗೆ ಕಾರಣವಾಗಿದೆ. 17ನೇ ಪ್ರಶ್ನೆ, ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣುತ್ತದೆ? ಉತ್ತರ, ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿಯೇ ಕಾಣ್ತದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 10 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 20 ಮಾರ್ಕ್ಸನ್ನು ಪಡಿತೀರಿ. ಪ್ರಶ್ನೆ 18, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲಮಪ್ರಭುಗಳಂತ ಶರಣವರೆನ್ನರು, ಚಾಮರಸ ಕುಮಾರವ್ಯಾಸರಂತ ಕವಿಪುಂಗವರು, ಪುರಂದರದಾಸ ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಪ್ರಶ್ನೆ 19, ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ತಿಳಿಸಿ. ರಾಮನು, ಎಲೈ ಗಿರಿವನವೇ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ಹೇಳಿರಿ. ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ, ದೊರೆಯುವುದಿಲ್ಲವೋ? ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ? ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನಗಳನ್ನು ಪ್ರಾರ್ಥಿಸ್ತಾನೆ. 20ನೇ ಪ್ರಶ್ನೆ, ಶಬರಿ ರಾಮಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು? ರಾಮ ಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರೋದನ್ನು ಕಂಡು ಶಬರಿ ಬೆರಗಾದಳು. ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು. ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸಿದಳು. ಬನ್ನಿರಿ ಎಂದು ಗದ್ಗದಿಸುತ್ತಾ, ಅಯ್ಯೋ ಏನೂ ಸಿದ್ಧವೇ ಇಲ್ಲ, ನಿನ್ನೆ ಎಷ್ಟು ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು.
ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು, ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ, ನಿಮಗಾಗಿಯೇ ತಂದಿರುವೆನೆ ಎಂದು ತಿನ್ನಲು ಹೇಳಿದಳು. ಮಧುಪರ್ಕವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು. 21ನೇ ಪ್ರಶ್ನೆ, ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆಯನ್ನು ತಿಳಿಸಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟೆಯ ವಿಶೇಷತೆ, ಅದು ಬ್ರಿಟಿಷ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟೆಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲರ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ. ಇದೇ ಸ್ಟೋನ್ ಆಫ್ ಸ್ಕೋನ್ನ ವಿಶೇಷತೆ. ಪ್ರಶ್ನೆ 22, ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಆಕಾಶದಲ್ಲಿ ಮಿರುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂದು ಕವಿ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ 23, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರು ಕುಂಪನಿ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೇ ದಂಗೆ ಎದ್ದು ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು. ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗಳಿಗೆ ಕಳುಹಿಸಿದನು. ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು. ಪ್ರಶ್ನೆ 24, ವಸಂತ ಮುಖತೋರಲಿಲ್ಲ ಕವನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆ ಸಂಭ್ರಮಿಸುವ ರೀತಿಯನ್ನು ತಿಳಿಸಿ. ವಸಂತ ಕಾಲದ ಪ್ರಕೃತಿಯ ಸಂಭ್ರಮದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ಆ ಪ್ರಕೃತಿಯ ಮಡಿಲಲ್ಲಿ ರೆಕ್ಕೆ ಬಿಚ್ಚಿ ಹಾರೋ ಹಕ್ಕಿಗಳು, ಪ್ರಕೃತಿಯ ಸೊಬಗನ್ನ ಮನದುಂಬಿ ಹಾಡುವ ಕೋಗಿಲೆಗಳು, ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮವಿದೆ. ಇದೇ ಒಂದು ಪ್ರಕೃತಿಯ ಸಂಭ್ರಮ, ಇಳೆ ಸಂಭ್ರಮಿಸಿದ ರೀತಿ. 25, ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದ ಸಂದರ್ಭವನ್ನು ವಿವರಿಸಿರಿ. 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನ ಉದ್ಯಾನದಲ್ಲಿ ಶಾಂತಿಯುತ ಸಭೆ ನಡೆಯಿತು. ಅಲ್ಲಿ ಸೇರಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನೂ ಕೊಡದೆ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ. ಸಭೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು. ಕಠೋರ ಹೃದಯದ ಅಧಿಕಾರಿ ಜನರಲ್ ಡಯರ್ ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದಿದ್ದ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ 400 ಜನ ಕೊಲ್ಲಲ್ಪಟ್ಟರು, 1200ಕ್ಕೂ ಹೆಚ್ಚು ಜನ ಗಾಯಗೊಂಡರು. 26ನೇ ಪ್ರಶ್ನೆ, ಅಂಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ. ಗಾಂಧೀಜಿಯವರು ತಿಳಿದಂತೆ ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳೆಂದರೆ, ಎಲ್ಲರೂ ಒಳ್ಳೆಯದರಲ್ಲಿಯೇ ನಮ್ಮದು ಒಳ್ಳೆಯದು ಅಡಗಿದೆ, ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ, ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ, ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ, ನಿಜವಾದ ಆತನ ವಿಷಯವನ್ನು ಕೇಳಿ ಇತರರಿಗೆ ಬೋಧಿಸಿದಾಗ ಏನಾಗುತ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇಲ್ಲಿಯವರೆಗೆ ಇತ್ತು ಉತ್ತರ. ಇನ್ನು 27ನೇ ಪ್ರಶ್ನೆ, ಅರಿಯದವನ ಮತ್ತು ಬಲ್ಲವನ ಸಂಘದ ಪರಿಣಾಮಗಳನ್ನು ತಿಳಿಸಿ. ಅರಿಯದವ ಅಂದರೆ ಅಜ್ಞಾನಿ, ಬಲ್ಲವ ಅಂದರೆ ಜ್ಞಾನಿ. ಅಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತದೆ. ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ. ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕಮಹ